ದೇವರ ಫೋಟೋ ಸಂಗಟ ಜಗಲಿ ಮೇಲೆ ಅವನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಏನು ರೊಕ್ಕ ಅಂತೇಳಿ ಮಾಡಿದ್ರೇನು? ಕೋಟಿಗಟ್ಟಲೆ ರೊಕ್ಕ ಗಳಿಸೋಣಂತ ಮಾಡಿದ್ರೇನು? ಇಲ್ಲ. ಬದುಕಿರುವಷ್ಟು ದಿವಸ ಅವ್ರು ಏನು ಧರ್ಮದ ಕಾರ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡೋದಲ್ಲ, ಆ ಮಾಡಿರುವಂಥ ಕಾರ್ಯಗಳು ಒಬ್ಬರಿಗೆ ಗೊತ್ತಾಗಲಿಲ್ಲ. ಅವ್ರ ಸತ್ತು ಮರುದಿನ ಗೊತ್ತಾದ್ರು. ಅವ್ರ ಉಸಿರ ನಿಂತು ಮರುದಿನ ಗೊತ್ತಾಯ್ತು. ಉಸಿರ ನಿಂತು ಜಗತ್ತಿನಾಗ ಅವ್ರ ಹೆಸರ ಅಜರಾಮರವಾಗಿ ಉಳಿತು. ಹಂಗೆ ಬದುಕಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗುತ್ತದ. ಹಂಗೆ ಬದುಕದವರೆಲ್ಲ ಮಹಾತ್ಮರಾದರು, ಶರಣರಾದರು, ದೇವರಾದರು. ಬದುಕಿರುವಷ್ಟು ದಿವಸ ಕಷ್ಟಗಳನ್ನು ಕಳೆಯುವ ಸಲುವಾಗಿ, ಬದುಕಿರುವಷ್ಟು ದಿವಸ ಅನ್ಯಾಯ, ಧರ್ಮ, ಅತ್ಯಾಚಾರವನ್ನು ದೂರ ಮಾಡುವ ಸಲುವಾಗಿ, ಬದುಕಿರುವಷ್ಟು ದಿವಸ ಮೇಲು ಕೀಳು, ಜಾತಿ ಭೇದ ಭಾವವನ್ನು ತೊಳೆಯುವ ಸಲುವಾಗಿ ಹಿಂದೂ ಮುಸ್ಲಿಂ ಬಾಹಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತೇಳಿ ಸಂದೇಶವನ್ನು ಸಾರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು, ಸರ್ವಧರ್ಮವನ್ನು ಭಾವೈಕ್ಯತೆಯನ್ನು ಬೆಳೆಸಿದವರೇ ಜಗದ್ಗುರು ತಿಂತನಿ ಮೌನೇಶ್ವರರು. ಇನ್ನು ಬಹಳ ಸುಂದರವಾಗಿ ಶೇಷಮ್ಮ ತಂದೆ ತಾಯಿಗಳು ಮಗನಿಗೆ ಸಂಸ್ಕಾರ ಕೊಡಕತ್ತಾರ, ಆಚಾರ ವಿಚಾರಗಳನ್ನು ಕಲಿಸಕತ್ತಾರ. ಮುಂದೆ ತಂದೆ ತಾಯಿ ಗುರುಗಳ ಹತ್ರ ಶಿಕ್ಷಣ ಕೊಡಿಸ್ಬೇಕಂತೇಳಿ ಕರ್ಕೊಂಡೋಗಿ ಗುರುಗಳ ಹತ್ರ ಮೌನೇಶ್ವರ ಭೇಟಿ ಮಾಡಿಸ್ತಾರ. ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಮೌನೇಶ್ವರ ಗುರುವಿನ ಸನ್ನಿಧಿಯಲ್ಲಿ ವಿದ್ಯೆ ಕಲಿಯುವಾಗ ಮೊದಲಿಗೆ ಯಾವ ರೀತಿಯೊಳಗ ಅಕ್ಷರಾಭ್ಯಾಸವನ್ನ ಮಾಡಿಸ್ತೇವೆ ಅಂದ್ರೆ, ಇವತ್ತು ನಾವೆಲ್ಲ ನಮ್ಮ ಮಕ್ಕಳಿಗೆ ಶಾಲೆಗೆ ಹಾಕುವ ಮುಂದೆ ಅಕ್ಷರಾಭ್ಯಾಸ LKG UKG ಇವೆಲ್ಲ ಇಂಗ್ಲೀಷ್ ಮೀಡಿಯಂ ಬೇಡ. ನಮ್ಮ ಕನ್ನಡ ಶಾಲೆ ಅಂದ್ರೆ 6 ವರ್ಷಕ್ಕೆ 1ನೇ ತ 2ನೇ ತ ಅಂತೇಳಿ ಅವಾಗೆಲ್ಲ ಇದ್ದು ಅಂಗನವಾಡಿ ಬಾಲವಾಡಿ ಆದ್ಮ್ಯಾಗ 1ನೇ 2ನೇ ಈಗೆಲ್ಲ LKG UKG ಅಂತೇಳಿ ಚಲೋ. ಇನ್ನ 4 ವರ್ಷದ ಕೋರ್ಸ್ ಆಗಲ್ಲ, 40,000 ಡೊನೇಷನ್ ಕಟ್ಟೋದಿರ್ತದೆ. ಏನು ಕಲಿತದ ನನಗರೆ ಗೊತ್ತೇ ಆಗಬಲ್ದು. 4 ವರ್ಷ ಇರ್ತದ, 1 ವರ್ಷಕ್ಕೆ ಡೊನೇಷನ್ 40,000 ತಗೋತಾರ. ಏನು ಕಲಿಸ್ತಾರ? ಅದಕ್ಕೆ ಚೆನ್ನಾಗಿ ಮಾತಾಡಕ್ಕೆ ನಾವು ಬರಂಗಿಲ್ಲ. ಅದೇ 40,000 ಮುಂದೆ SLC ಸೆಕೆಂಡ್ PUC ಓದೋ ಟೈಮಿಗೆ ಒಂದಿಷ್ಟು ಅದೇ ಹಣ ಖರ್ಚು ಮಾಡಿದ್ರೆ ಒಳ್ಳೆ ಶಾಲೆಯೊಳಗೆ, ಒಳ್ಳೆ ಕಾಲೇಜಿನೊಳಗೆ ಆ ಮಗುವಿಗಿನ ಸೀಟ್ ಸಿಗ್ತದೆ. ಏನು ಜನ ಮರಳು, ಜಾತ್ರೆ ಮರಳು, ಏನೋ ದೊಡ್ಡ ಸ್ಥಿತಿ ಮರಳು ಗೊತ್ತೇ ಇಲ್ಲ. ಒಟ್ಟು ಡಿಮ್ಯಾಂಡ್ ದೊಡ್ಡ ಸ್ಥಿತಿ ಬೇಕು. ನಮ್ಮ ಮಗ ಈಗ LKG 1 ಲಕ್ಷ ಡೊನೇಷನ್ ಅಂತ. ಅವಾಗೆಲ್ಲ ಹಂಗಿದ್ದಿದ್ದಿಲ್ಲ. ಗುರುವಿನ ಮಠದಾಗ ಶಾಲೆ ಕಲಿಯಕತ್ತೇಳಿ ವೈದ ತಂದೆ ತಾಯಿ ಮಕ್ಕಳಿಗೆ ಬಿಟ್ಟರೆ ಅಕ್ಷರ ಅಭ್ಯಾಸ ಮಾಡಿಸೋಣ. ಮೊದಲಿಗೆ ಪ್ರಾರಂಭಕ್ಕೆ ಓಂ ಅನ್ನುವಂಥ ಅಕ್ಷರವನ್ನು ಬರೆಸ್ತಿದ್ರು. ಧಾನ್ಯದೊಳಗೆ ಅಕ್ಕಿ, ಗೋಧಿ ಇಂಥ ಧಾನ್ಯ ತಗೊಂಡು ಒಂದು ಗಂಗಳದಾಗ ಹಾಕೊಂಡು ಓಂ ಅಂತೇಳಿ ಗುರುಗಳು ಮಗುವಿನ ಕೈ ಹಿಡಿದು ಓಂ 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 ಅಂತೇಳಿ ಅನ್ಕೊಂತ ಮಗುವಿನ ಕೈಲಿ ಬರೆಸ್ತಿದ್ರು. ಮೌನೇಶ್ವರ ಗುರುವಿನ ಹತ್ರ ತಂದೆ ತಾಯಿ ಶೇಷಮ್ಮ ಕರ್ಕೊಂಡು ಹೋಗ್ಯಾರ. ಗುರುಗಳು ಅಕ್ಷರ ಅಭ್ಯಾಸ ಮಾಡುವ ಮುಂದೆ, ಅಕ್ಷರ ಅಭ್ಯಾಸವನ್ನ ಮಾಡಿಸುವ ಮುಂದೆ ಓಂ ಓಂ ಅನ್ಕೊಂತ ಅಕ್ಷರವನ್ನ ಮೌನೇಶ್ವರ ಕೈಲಿ ಬರೆಸಿದಾಗ ಎಲ್ಲ ಹುಡುಗರು ಸುಮ್ಮನೆ ಅನ್ಕೊಂತ ಬರೀತಿದ್ವು. ಮೌನೇಶ್ವರ ಮಾತ್ರ ಹಂಗ ಬರೀಲಿಲ್ಲ. ಬರೀಬೇಕಾದ್ರೆ ಗುರುಗಳ ಮುಂದೆ ಕೈ ಮುಗಿದು ಮೊದಲು ಕೇಳ್ತಾನಂತ, ಸದ್ಗುರುಗಳೇ, ವಿದ್ಯೆಯನ್ನು ಹೇಳುವಂತ, ಬದುಕನ್ನು ಉದ್ಧಾರ ಮಾಡುವಂತ ಸದ್ಗುರುವೇ, ಓಂ ಅಂತ ಹೇಳಿ ಬರೆಸ್ತೀರಿ, ಓಂ ಅಂತ ಬಾಯಿಂದ ಅನ್ನಿಸ್ತೀರಿ, ಆ ಓಂ ಅಕ್ಷರದ ಅರ್ಥವನ್ನು ನನಗೆ ಹೇಳ್ರಿ. ಓಂ ಅಕ್ಷರದ ಅರ್ಥವನ್ನು ಹೇಳಿದ್ರೆ ಅಂದ್ರೆ ಅವಾಗ ನಾ ಅಕ್ಷರವನ್ನ ಬರೀತೀನಿ, ಅವಾಗ ಅಕ್ಷರವನ್ನ ಓದುತ್ತೀನಿ ಅಂದ ಮೌನೇಶ್ವರರು. ಹೇ ಮೌನೇಶ, ಎಲ್ಲ ಮಕ್ಕಳು ಸುಮ್ಮನೆ ಓದಾಗತ್ತವ, ಎಲ್ಲ ಮಕ್ಕಳು ಸುಮ್ಮನೆ ಬರೆಯಗತ್ತವ, ಬರೆಯುವಂಗಿದ್ರ ಬರೀ, ಇಲ್ಲಾಂದ್ರೆ ಹೋಗು ಅಂದಾಗ ಇಲ್ಲ, ನೀವು ಗುರುಗಳ ಮೇಲೆ ಆ ಓಂಕಾರ ಅಕ್ಷರದ ಅರ್ಥವನ್ನ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಬೇಕಂದಾಗ, ಏ ಓ ಮೌನೇಶ, ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿಲ್ವೋ, ನಿನಗೆ ಗೊತ್ತದ ಏನೋ, ನೀನೇ ಹೇಳ ನೋಡಮಿ ಅಂದ್ರೆ ಗುರುಗಳು. ಇವತ್ತರೇ ಏನೋ ಸಾಲಿಗೆ ಬಂದಿದ್ವಿ, ಇವತ್ತರೇ ನನ್ನ ಹತ್ರ ಬಂದಿದ್ವಿ,
ಬಂದ ದಿವಸ ಗುರುವಿಗೆ ಪಾಠ ಮಾಡಕತ್ತೇನೋ, ಗುರುವಿಗೆ ಪಾಠ ಮಾಡೋಷ್ಟು ದೊಡ್ಡವಾಗಿದೆ ಅಂದ್ರೆ ನೀನೇ ಓಂ ಅಕ್ಷರದ ಅರ್ಥವನ್ನು ಹೇಳು ಅಂದಾಗ ಅಕಾರ ಉಕಾರ ಮಕಾರ ಮೂರಕ್ಷರದಿಂದ ಕೂಡಿದ್ದೆ ಓಂಕಾರ ಅಂತ. ನಿಜವಾಗಲೂ ಮೂರಕ್ಷರದಿಂದ ಕೂಡಿದ್ದೆ ಓಂಕಾರ. ಓಂಕಾರದೊಳಗೆ ನಮ್ಮ ಸರ್ವ ಜೀವನ ಅಡಗ್ಯದ. ಮುಂಜಾನೆ ಹೇಳತ್ಲೆ ಓಂ ಓಂ ನಮ ಶಿವಾಯ ಅನ್ಕೊಂತ ಯಾರು ಹೇಳ್ತೀವಲ್ಲ ಅವ್ರ ಬದುಕು ಉದ್ಧಾರ ಬಂಗಾರ. ಓಂಕಾರದೊಳಗೆ ಜೀವನ ಅದ. ಅಕಾರ ಉಕಾರ ಮಕಾರದಿಂದ ಕೂಡಿದ್ದೆ ಓಂಕಾರ. ನಮ್ಮ ಜೀವನ ಹೆಂಗದ ರೀ? ಜನನೀಯ ಅಕ್ಷರ ಮೂರಕ್ಷರ, ಜೀವನೀಯ ಅಕ್ಷರ ಮೂರಕ್ಷರ, ಮರಣೀಯ ಅಕ್ಷರ ಮೂರಕ್ಷರ, ಹೆಂಡತಿ ಅನ್ನುವಂಥದ್ದು ಮೂರಕ್ಷರ, ಮಕ್ಕಳು ಅನ್ನುವಂಥದ್ದು ಮೂರಕ್ಷರ, ಸಂಸಾರ ಅನ್ನುವಂಥದ್ದು ಮೂರಕ್ಷರ, ಜನಕ ಅನ್ನುವಂಥದ್ದು ಮೂರಕ್ಷರ. ಅಂದ್ರೆ ತಂದೆಗೆ ಸಂಸ್ಕೃತದೊಳಗೆ ಜನಕ ಅಂತ ಕರೀತಾರೆ. ತಂದೆಗೆ ಮೂರಕ್ಷರ. ಜನನಿ ತಾಯಿ ಅದನ್ನು ಮೂರಕ್ಷರ. ಎಲ್ಲವೂ ಮೂರಕ್ಷರದಿಂದ ಕೂಡ್ಯಾವ. ಜನನ ಜೀವನ ಮರಣ ಮೂರಕ್ಷರ, ಹೆಂಡತಿ ಮಕ್ಕಳು ಸಂಸಾರ ಮೂರಕ್ಷರ, ಗುರುಲಿಂಗ ಜಂಗಮ ಮೂರಕ್ಷರ, ಜನಕ ಜನನಿ ಮೂರಕ್ಷರ. ಮೂರಕ್ಷರದಿಂದ ಕೂಡಿದ ಬದುಕಿನೊಳಗ ಓಂಕಾರ ಅನ್ನುವಂಥ ಅಕ್ಷರ ಮೂರಕ್ಷರ. ಅಕಾರ ಉಕಾರ ಮಕಾರದಿಂದ ಕೂಡಿದ್ದೆ ಓಂ ಓಂಕಾರ ಅಂತೇಳಿ ಮೌನೇಶ್ವರ ಗುರುವಿಗೆ ಹೇಳಿದಾಗ ಬಲೆ ಬಲೆ ಮೌನ ಬಲೆರೆ ಮೌನೇಶ ಓಂಕಾರದ ಅರ್ಥವನ್ನು ಹೇಳಿದಿ. ಓಂ ನಮ ಶಿವಾಯ ಮಂತ್ರದ ಅರ್ಥವನ್ನು ಹೇಳು. ಓಂ ನಮ ಶಿವಾಯ ಮಂತ್ರದ ಅರ್ಥವನ್ನು ಹೇಳು ಅಂದಾಗ ಅವಾಗ ಮೌನೇಶ್ವರ ಗುರುಗಳು ಎಂತನಂತ, ಶಿವ ಎಂದರೆ ಶುಭಕರ, ಶಿವ ಎಂದರೆ ಮಂಗಳಕರ, ಶಿವ ಎಂದರೆ ಸಂತೋಷಕರ. ಶಿವ ಅಂತಂದ್ರೆ ಮಂಗಳ ರೀ. ಮಂಗಲ ಅಂದ್ರೆ ಶುಭ, ಶುಭಕರ, ಮಂಗಳಕರ, ಸಂತೋಷಕರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂದ್ರ ಓ ಏನು ಓಂ ನಮ ಶಿವಾಯ ಅನ್ನುವಂಥ ಮಂತ್ರದಲ್ಲ. ಶಿವ ಅಂದ್ರೆ ಶುಭ, ಸಂತೋಷ, ಆನಂದ. ಓ ಶಿವನೇ, ಓ ಶಂಕರನೇ, ಓ ಸಂತೋಷವೇ, ನಿನಗೆ ನನ್ನ ನಮಸ್ಕಾರ 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 ಅನ್ನುವಂಥದ್ದೇ ಓಂಕಾರ. ಓಂ ನಮ ಶಿವಾಯ ಮಂತ್ರದ ಅರ್ಥ. ಮೌನೇಶ್ವರ ಹೇಳ್ತಾನ, ಶಿವ ಎಂದರೆ ಸಂತೋಷ, ಶಿವ ಎಂದರೆ ಶುಭ, ಶಿವ ಎಂದರೆ ಮಂಗಳ. ಓ ಸಂತೋಷವೇ, ನಿನಗೆ ನನ್ನ ನಮಸ್ಕಾರ. ಓಂ ನಮ ಶಿವಾಯ ಮಂತ್ರದ ಅರ್ಥ ಗುರುಗಳೇ ಅಂದಾಗ ಮೌನ, ಮೌನೇಶ ನೀ ಗುರುವಿನ ಹತ್ರ ವಿದ್ಯಾ ಕಲಿಯಕ್ಕೆ ಬಂದಿಲ್ಲಪ್ಪ, ಗುರುವಿನ ಹತ್ರ ವಿದ್ಯಾ ಕಲಿಯಕ್ಕೆ ಬಂದಿಲ್ಲ, ಭೂಮಿಗೆ ನೀ ಕಲಿಯಕ್ಕಂತೇಳಿ ಹುಟ್ಟು ಬಂದಿಲ್ಲ. ಭೂಮಿ ಮೇಲಿರುವಂತ ಜನರಿಗೆ ಧರ್ಮದ ಕಾರ್ಯವನ್ನು ಕಲಿಸುವ ಸಲುವಾಗಿ ಬಂದಂತ ಮೌನೇಶ್ವರ ನೀನು, ಮೌನೇಶ್ವರ ನೀನು ಜಗದ್ಗುರು ಮೌನೇಶ್ವರನಾಗಿ ಮೆರಿತಿ ಅಂತೇಳಿ ಗುರುಗಳ ಆಶೀರ್ವಾದ ಮಾಡಿ, ಶೇಷಪ್ಪ ಶೇಷಮ್ಮ ಇವ ಪುಣ್ಯವಂತ, ಇವನ ಪಡೆದಂತ ನೀವೇ ಧನ್ಯವಂತರು. ಇವ ನಿಮ್ಮ ಮಗ ಕಲಿಯುವಂತವಲ್ಲ, ಇವ ಕಲಿಸುವಂತವ. ಗುರುವಿಗೆ ಮಹಾಗುರು ಆದವ, ಗುರುವಿಗೆ ಮಹಾಗುರು ಆದವ. ಜಗತ್ತಿನೊಳಗ ಜಗದ್ಗುರು ಮೌನೇಶ್ವರನಾಗಿ ಮೆರಿತನ ಹೋರಿ ಅಂತೇಳಿ ಮೌನೇಶ್ವರಿಗೆ ತಂದೆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾರ. ನನ್ನ ಮನೆಯೊಳಗಿದ್ದು ತಂದೆ ತಾಯಿ ಜೊತೆಗೆ ಕಾಲವನ್ನು ಕಳೆಯುವಾಗ ಜ್ಞಾನದ ಸಂಪತ್ತು, ಜ್ಞಾನದ ಭಂಡಾರ ಚಳಿಯದ ಹಾಗೆ ಮೌನೇಶ್ವರ ಮಸ್ತಕದೊಳಗೆ ಅಡಗಿ ಕೂತಿತ್ತು. ಬದುಕಿನೊಳಗ ಯಾರಾದರೂ ಹರಿದ ಬಟ್ಟೆಯನ್ನು ಹಾಕೊಂಡು ಹಿಂಗ ಮನೆ ಮುಂದೆ ರಸ್ತೆ ಮೇಲೆ ತಿರುಗಾಡಕತ್ತಿದ್ರ ಅಂದ್ರ ಕನಿಕರದಿಂದ ನೋಡ್ತಿದ್ದ. ತನಗಾಗಿ ಹೊಲಿಸಿದ ಅಂಗಿ ಅವ್ವ ಅಪ್ಪ ಹೊಸ ಅಂಗಿ ಹೊಲಿಸಿರ್ತಿದ್ರು. ಆ ಅಂಗಿ ಹರದ ಅಂಗಿ ಹಾಕೊಂಡು ತಿರುಗಾಡುವನೆ ಕರೆದು, ಬಾ ಹರದ ಅಂಗಿ ಹಾಕೊಂಡು ತಿರುಗಾಡಬೇಡ, ನಮ್ಮ ಅಪ್ಪ ನನಗಾಗಿ ಹೊಸ ಅಂಗಿ ಹೊಲಿಸೋಣ, ಈ ಅಂಗಿ ಉಟ್ಕೊಂಡು ಮೇರಿ